ನಮಸ್ಕಾರ ಎಲ್ರಿಗೂ ತಮಗೆಲ್ರಿಗೂ ಸ್ಪರ್ಧಾ ಕಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮಹಾಂತೇಶ್ ಶೆಟ್ಟಿನಿಗೆ. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಖುಷಿಯಾಗಿರ್ತಕ್ಕಂಥ ಸುದ್ದಿ ಈಗಾಗಲೇ ಸಿಕ್ಕಿದೆ ಅನ್ಕೋತೀನಿ. ಯಾಕಂದರೆ ತಾವೆಲ್ಲರೂ ಕೂಡ ಹಲವಾರು ವರ್ಷಗಳಿಂದ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯನ್ನು ಸೇರಬೇಕು, ಹಗಲು ರಾತ್ರಿ ಅಂದೇ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಿಪ್ರೇಷನನ್ನು ಮಾಡ್ತಾಯಿದ್ರಿ. ಒಳ ಮೀಸಲಾತಿ ಆಯಿತು ಮತ್ತು ಕರೋನಾ ಆಯಿತು, ಇನ್ನಿತರ ಹಲವಾರು ಗೊಂದಲಗಳಿಂದ ಈ ಒಂದು ನೇಮಕಾತಿ ಹಾಗೆ ಮುಂದೆ ಹೋಗ್ತಾನೆ ಬಂತು. ಸದ್ಯಕ್ಕೆ ನೀವು ಮಾಡಿರ್ತಕ್ಕಂಥ ಹೋರಾಟದ ಪ್ರತಿಫಲವಾಗಿ ಸದ್ಯಕ್ಕೆ ಏನಿದೆ ಅಂತಂದರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಹಲವಾರು ಹುದ್ದೆಗಳು ಖಾಲಾಗ್ತಾ ಇದ್ದಾವೆ. ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಈಗಾಗಲೇ ತಾವೆಲ್ಲರೂ ಕೂಡ ಮಾಹಿತಿಯನ್ನು ನೀಡಿದ್ರಿ. ಇದಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು, ಹಾಗೆ ಇನ್ನೂ ಕೆಲವೊಂದಿಷ್ಟು ಮಾಹಿತಿಗಳು ಇನ್ಫಾರ್ಮೇಷನ್ನ ಕೊಡೋದಿದೆ. ಅದಕ್ಕೆಲ್ಲರ ಒಂದು ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅಂತ ಹೇಳ್ತಾ, ಸ್ನೇಹಿತರೆ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಹೇಳ್ತೀನಿ. ಸ್ನೇಹಿತರೆ, ಈಗಾಗಲೇ ತಾವೆಲ್ಲರೂ ಕೂಡ ಟೆಲಿಗ್ರಾಮ್ ಆಗಿರ್ಬೋದು ಮತ್ತು ವಾಟ್ಸಪ್ಪಲ್ಲಿ ಆಗಿರ್ಬೋದು ಈ ಒಂದು ಮಾಹಿತಿಯನ್ನು ತಾವೆಲ್ಲರೂ ಕೂಡ ನೋಡಿರ್ತಾರೆ. ಕರ್ನಾಟಕ ಸರ್ಕಾರ ವತಿಯಿಂದ ಏನು ನೇಮಕಾತಿಗಳಾಗ್ತವೆ ಮುಂಬರುವ ದಿನಗಳಲ್ಲಿ, ಆ ಒಂದು ನೇಮಕಾತಿಯ ಲಿಸ್ಟನ್ನು ಬಿಟ್ಟಿರ್ತಕ್ಕಂಥದ್ದು, ಅಂದರೆ ಯಾವೆಲ್ಲ ಹುದ್ದೆಗಳು ನೇಮಕಾತಿ ಆಗೋದಿದೆ ಅದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಿಂದೆ ಅಂದರೆ ಇನ್ನು ನೆಕ್ಸ್ಟ್ ಏನು ನೇಮಕಾತಿಗಳಾಗ್ತವೆ, ಸೊ ಇಷ್ಟು ಹುದ್ದೆಗಳ ನೇಮಕಾತಿ ಆಗ್ತಕ್ಕಂಥದ್ದು. ಹಾಗೆ ಇದರಲ್ಲಿ ಮೇಜರಾಗಿ ಕೊಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದರೆ ಕೆಲವೊಂದಿಷ್ಟು ಹುದ್ದೆಗಳಿವೆ. ಇನ್ನು PSI ಬಗ್ಗೆಯೂ ಕೂಡ ಮಾಹಿತಿ ಇಲ್ಲ, ಬಟ್ PSI ನೆಕ್ಸ್ಟಲ್ಲಿ ಆಗ್ಬೋದು ಅಥವಾ ಇನ್ನೂ ಮಾಹಿತಿ ಅದಕ್ಕೆ ಸಂಬಂಧಪಟ್ಟಂತೆ ಬಂದಿಲ್ಲ. ಅಕಸ್ಮಾತ್ ಅದರ ಬಗ್ಗೆ ಮಾಹಿತಿ ಬಂದರೆ ಖಂಡಿತವಾಗಲೂ ವಿಡಿಯೋ ಮೂಲಕ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನೀಡ್ತೀನಿ ಅಂತ ಹೇಳ್ತಾ, ಹಾಗಾದರೆ ಸ್ನೇಹಿತರೆ ಇಲ್ಲಿ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಯಾವೆಲ್ಲ ಹುದ್ದೆಗಳು ಕಾಲಾಗಲಿದ್ದಾವೆ, ಹಾಗೆ ಯಾವೆಲ್ಲ ಹುದ್ದೆಗಳಿಗೆ ಏನು ಕ್ವಾಲಿಫಿಕೇಷನ್ ಇದೆ ಅವುಗಳನ್ನ ಸ್ವಲ್ಪ ನೋಡ್ತಾ ಹೋಗೋಣ ಅಂತ ಹೇಳ್ತೀನಿ. ಸ್ನೇಹಿತರೆ, ಮೊದಲಾಗಿ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂತ ಇತ್ತು, DSI ಅಂತ ಇದೆ. ಟೋಟಲಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಇರತಕ್ಕಂಥ ಹುದ್ದೆಗಳು 5, ಹಾಗೇನ ಕಲ್ಯಾಣ ಕರ್ನಾಟಕೇತರ ಭಾಗದಲ್ಲಿ ಇರತಕ್ಕಂಥದ್ದು 15 ಹುದ್ದೆಗಳು. ಒಟ್ಟು 20 ಹುದ್ದೆಗಳು ಏನಾಗಿದೆ ಅಂತಂದರೆ ಸೊ ಕಾಲಾಗಲಿದೆ. ಸೊ ಇದಕ್ಕೆ ಏನಪ್ಪ ಅಂದರೆ BSc ಏನಿರ್ತದೆ ಡಿಗ್ರಿ BSc ಆಗಿರಬೇಕು. ಹಾಗೆಯೇ ಸೆಕೆಂಡ್ ಇರತಕ್ಕಂಥದ್ದು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಕರಿತೀವಿ, APC ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್. ಸೊ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 275 ಹುದ್ದೆಗಳಿರ್ತಕ್ಕಂಥದ್ದು. ಹಾಗೆಯೇ ಕಲ್ಯಾಣ ಕರ್ನಾಟಕೇತರ ಭಾಗದಲ್ಲಿ 1375 ಹುದ್ದೆಗಳಿದ್ದಾವೆ. ಸೊ ಟೋಟಲಾಗಿ 1650 ಹುದ್ದೆಗಳಿರ್ತಕ್ಕಂಥದ್ದು. ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಟೋಟಲ್ 1650 ಹುದ್ದೆಗಳಿರ್ತಕ್ಕಂಥದ್ದು. ಇನ್ನು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ನಾವೇನು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಕರಿತೀವಿ. ಸೊ ಇದರಲ್ಲಿರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 610 ಹುದ್ದೆಗಳಿದ್ದರೆ, ಇನ್ನು ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಥವಾ ಕಲ್ಯಾಣ ಕರ್ನಾಟಕೇತರ ಭಾಗದಲ್ಲಿ 3500 ಹುದ್ದೆಗಳಿದ್ದಾವೆ. ಟೋಟಲಾಗಿ 4110 ಹುದ್ದೆಗಳಿದೆ. ಅಂತಂದರೆ ಸದ್ಯಕ್ಕೆ ಏನು ನೋಟಿಫಿಕೇಷನ್ ಆಗೋದಿದೆ ಅಂತ ಏನು ಪ್ಯಾಕ್ಸ್ ಬಂದಿದೆ, ಸೊ ಈ ಒಂದು ಭಾಗದಲ್ಲಿ ಈ ಒಂದು ಪ್ಯಾಕ್ಸ್ದಲ್ಲಿ ಅತಿ ಹೆಚ್ಚು ಹುದ್ದೆಗಳು ಇರತಕ್ಕಂಥದ್ದು ಯಾವುದಪ್ಪ ಅಂದರೆ ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೇಳ್ಬೋದು. ಹಾಗೇನ ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ KSRPನೂ ಕೂಡ ಇದೆ. KSRPಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 532, ಹಾಗೆ ನಾನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 1500 ಹುದ್ದೆಗಳಿವೆ. ಟೋಟಲಾಗಿ 2032 ಹುದ್ದೆಗಳಿವೆ. ಹಾಗೆ ನಾವೆಲ್ಲರೂ ಕೂಡ ತುಂಬ ದಿನಗಳಿಂದ ಕಾಯ್ದು ಕೂತಿರ್ತಕ್ಕಂಥದ್ದು ಇನ್ನೊಂದು ಯಾವುದಪ್ಪ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ KSI ಸಬ್ದಲ್ಲಿ ಹಲವಾರು ವರ್ಷಗಳಿಂದ ಯಾವುದೇ ನೇಮಕಾತಿಗಳಾಗಿರಕ್ಕಿಲ್ಲ. ಅಂದರೆ 2018 ಅನ್ಕೋತೀನಿ, ಲಾಸ್ಟ್ 18-19ರಲ್ಲಿ ಒಂದು ನೇಮಕಾತಿ ಆಗಿತ್ತು. ಅದನ್ನು ಬಿಟ್ಟರೆ ಯಾವುದೋ ಒಂದು ನೇಮಕಾತಿ ಆಗಿರಲಿಲ್ಲ. ಸೊ ಸದ್ಯಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ KSI ಸಬ್ದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಟೋಟಲಾಗಿ 364 ಹುದ್ದೆಗಳಿವೆ. ಬಟ್ ನಾನ್ ಕಲ್ಯಾಣ ಕರ್ನಾಟಕೇತರ ಭಾಗದಲ್ಲಿ ಅಥವಾ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಸೊ ಯಾವುದೇ ಒಂದು ಹುದ್ದೆನ ಇವರು ಮೆನ್ಷನ್ ಮಾಡಿಲ್ಲ. ಸೊ ಟೋಟಲ್ ಆಗಿರತಕ್ಕಂಥದ್ದು 364 ಹುದ್ದೆಗಳು. ಸ್ನೇಹಿತರೆ, ಒಟ್ಟಾರೆಯಾಗಿ ಇಷ್ಟು ಹುದ್ದೆಗಳೇನಿದೆ ಅಂತಂದರೆ ಸೊ ಮುಂಬರುವ ಕೆಲವು ದಿನಗಳಲ್ಲಿ ಈ ಒಂದು ನೇಮಕಾತಿಗಳಾಗಲಿದೆ. ಹಾಗಾದರೆ ಸ್ನೇಹಿತರೆ, ಈಗಾಗಲೇ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಕ್ವಾಲಿಫಿಕೇಷನ್ ಹೇಳಿದ್ವಿ. ಇನ್ನು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ APC ಹುದ್ದೆಗೆ ಏನು ಬೇಕಂದರೆ ಸೊ SSLC ಪಾಸ್ ಆದರೆ ಸಾಕು, ಅಂದರೆ 10th ಪಾಸ್ ಆದರೆ ಸಾಕು, ಯಾವುದೇ ರೀತಿಯಾದಂಥ ಪರ್ಸೆಂಟೇಜ್ ಅವಶ್ಯಕತೆ ಇರೋದಿಲ್ಲ. ಹಾಗೆಯೇ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಏನಿದೆ, ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲಲ್ಲಿ PUC ಆಗಿರಬೇಕು, ಯಾವುದೇ ರೀತಿಯಾದಂಥ PUC ಡಿಗ್ರಿ PUC ಆಗಿರಬೇಕು. ಅದು ಯಾವುದೇ PUC ಆದರೂ ನಡೆಯುತ್ತೆ. ಹಾಗೆಯೇ ಸ್ಪೆಷಲ್ ಪೊಲೀಸ್ ಕಾನ್ಸ್ಟೇಬಲ್ KSRP ಅಂತ ಇದೆ. ಸ್ನೇಹಿತರೆ, KSRP ಈ ಹಿಂದೆ ಏನಾಗ್ತಿತ್ತು ಅಂತಂದರೆ SSLC ಅಂತಂದರೆ 10th ಪಾಸ್ ಆದರೆ ಸಾಕು, ಯಾವುದೇ ರೀತಿಯಾದಂಥ ಪರ್ಸೆಂಟೇಜ್ ಅವಶ್ಯಕತೆ ಇರೋದಿಲ್ಲ, ಬರೀ 10th ಪಾಸ್ ಆದರೆ ಸಾಕು. ತದನಂತರದಲ್ಲಿ ಅಪ್ಲಿಕೇಶನ್ ಹಾಕಿ ಅದಾಗ್ತಿತ್ತು. ಬಟ್ ಸದ್ಯ ಅಂದರೆ ಕೆಲವು ತಿಂಗಳುಗಳ ಹಿಂದೆ ಏನಾಗಿದೆ ಅಂತಂದರೆ ಸೊ KSRP ಕ್ವಾಲಿಫಿಕೇಷನನ್ನು ಏನು ಮಾಡಿದ್ದಾರೆ ಅಂತಂದರೆ ಸೊ PUCಗೆ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಏನು ನೋಟಿಫಿಕೇಷನ್ ಆಗುತ್ತೆ ಅದು ಕೂಡ KSRPಗೆ ಏನಪ್ಪ ಅಂದರೆ ನೀವು ಕಂಪಲ್ಸರಿಗೆ PUCನ ಪಾಸ್ ಆಗಿರಲೇಬೇಕು. ಇನ್ನು ಪೊಲೀಸ್ ಕಾನ್ಸ್ಟೇಬಲ್ KSISF ಅಂತ ಏನಿದೆ, ಸೊ ಇದಕ್ಕೆ ಏನಾಗಿರ್ಬೇಕಂತಂದರೆ ಸೊ SSLC ಪಾಸ್ ಆದರೆ ಸಾಕು. ಇದಕ್ಕೆ ಕೂಡ ಯಾವುದೇ ರೀತಿಯಾದಂಥ ಪರ್ಸೆಂಟೇಜ್ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ಟೋಟಲಾಗಿ ಇಷ್ಟು ಹುದ್ದೆಗಳೇನಿದೆ ಅಂತಂದರೆ ಸೊ ಮುಂಬರುವಂಥ ಕೆಲವೇ ದಿನಗಳಲ್ಲಿ ಇಷ್ಟು ನೇಮಕಾತಿಗಳಾಗಲಿದೆ.
ಇದ್ರ ಮಧ್ಯೆ ತಾವೆಲ್ಲರೂ ಕೂಡ ಕೇಳ್ಬೋದು, ಸರ್ ಪಿ ಎಸ್ ಐ ಇದೇನಾಯಿತು ಸರ್ ಅಂತ. ಸರ್ ದಯವಿಟ್ಟು ಹೇಳ್ತಾ ಇದ್ದೀನಿ, ಪಿ ಎಸ್ ಐ ಬಗ್ಗೆ ನನಗೆ ಇನ್ನೂ ಮಾಹಿತಿ ಏನೂ ಗೊತ್ತಿಲ್ಲ. ಬಟ್ ಕೆಲವೊಂದು ಕಡೆ ಬಂದ ಮಾಹಿತಿ ಪ್ರಕಾರ ಇಲ್ಲ ಅದಕ್ಕೆ ಹಣಕಾಸಿನ ಅನುಮೋದನೆ ಸಿಕ್ಕಿದೆ, ಅದಾಗುತ್ತೆ ಅಂತ ಒಂದು ಕಡೆ ಹೇಳ್ತಾರೆ. ಇಲ್ಲ ಅದಕ್ಕೆ ಹಣಕಾಸಿನ ಅನುಮೋದನೆ ಸಿಕ್ಕಿಲ್ಲ, ಇನ್ನೊಂದು ಕಡೆ ವೇಕೆನ್ಸಿನೇ ಯಾವುದೂ ಖಾಲಿ ಇಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲೂ ಕೂಡ ಯಾವುದೇ ರೀತಿಯಾದಂಥ ಕರೆಕ್ಟ್ ಆಗಿರ್ತಕ್ಕಂಥ ಮಾಹಿತಿ ಬಂದಿಲ್ಲ. ಸೊ ಅದಕ್ಕಾಗಿ ನಾನು ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಹೇಳ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಕೇಳ್ತಾ ಇದ್ದಾರೆ, ಸರ್ ಏಜ್ ರಿಲ್ಯಾಕ್ಸೇಷನ್ ಅಂದರೆ ಈಗಿರ್ತಕ್ಕಂಥ ಏನು ಪೊಲೀಸ್ ಕಾನ್ಸ್ಟೇಬಲ್ಗಳ ನೋಟಿಫಿಕೇಷನ್ ಇದೆ, ಈ ಹಿಂದೆ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಕರ್ನಾಟಕ ಸರ್ಕಾರ ಏನು ಹೇಳ್ತಿದ್ರೆ, ಸೊ 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡ್ತೀವಿ ಅಂತ ಹೇಳಿದರು. ಬಟ್ ಈ ಒಂದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಎಷ್ಟು ವರ್ಷಗಳ ವಯೋಮಿತಿಯನ್ನು ನೀಡ್ತಾರೆ ಇನ್ನೂ ಕೂಡ ಕನ್ಫರ್ಮ್ ಆಗಿ ಬಂದಿಲ್ಲ. ಹಾಗೆ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಈ ಒಂದು ಪೊಲೀಸ್ ಇಲಾಖೆಯ ನೇಮಕಾತಿಗಳನ್ನ ಯಾರು ನಡೆಸ್ತಾರೆ ಅನ್ನೋದು ಕೂಡ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಏನು ಕೆ ಎದವ್ರು ಕಂಡಕ್ಟ್ ಮಾಡ್ತಾರಾ ಅಥವಾ ಕೆ ಎಸ್ ಪಿದವ್ರು ಕಂಡಕ್ಟ್ ಮಾಡ್ತಾರೆ ಅದು ಕೂಡ ಇನ್ನೂ ಪರ್ಫೆಕ್ಟಾಗಿ ಮಾಹಿತಿ ಇಲ್ಲ. ಬಟ್ ಸದ್ಯಕ್ಕೆ ನಾವು ನೋಡೋದ ಪ್ರಕಾರ ಏನಂತಂದರೆ ಈಗಾಗಲೇ ಮೊನ್ನೆ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಕೂಡ ನಾನು ಮಾಹಿತಿ ನೀಡಿದೆ. ಕೆ ಎದವ್ರು ಏನು ಮಾಡ್ತಾರೆ ಅಂತಂದರೆ ಜಾಸ್ತಿ ಕಾನ್ಸೆಪ್ಟ್ಗಳ ಮೇಲೆ ಜಾಸ್ತಿ ಕ್ವಶನ್ಗಳನ್ನ ಕೇಳ್ತಾರೆ. ಹಾಗೆ ನಮ್ಮ ಕೆ ಎಸ್ ಬಿದವ್ರು ಏನು ಮಾಡ್ತಾರೆ, ಅವರು ಪ್ಯಾಕ್ಟ್ಗಳ ಮೇಲೆ ಏನು ಮಾಡ್ತಾರೆ ಜಾಸ್ತಿ ಕ್ವಶನ್ಗಳನ್ನು ಕೇಳ್ತಾರೆ. ನೀವು ಎರಡೂ ಕಂಬೈನ್ ಮಾಡಿ ಓದಿ, ನೀವು ಹೆಚ್ಚು ಪ್ಯಾಕ್ಟ್ ಕಡೆನೂ ಪರ್ಫೆಕ್ಟಾಗಿ ಓದಿ, ಹಾಗೆ ಕಾನ್ಸೆಪ್ಟ್ಗಳನ್ನು ಕೂಡ ಪರ್ಫೆಕ್ಟಾಗಿ ಓದಿ. ಯಾವುದೇ ರೀತಿ ಯಾರೇ ಕ್ವಶನ್ ಪೇಪರ್ ತೆಗೆದ್ರೂ ಕೂಡ ನೀವು ಬರೆಯೋದಕ್ಕೆ ಸಿದ್ಧರಾಗಿರಬೇಕು. ಆ ರೀತಿಯಾಗಿರ್ತಕ್ಕಂಥ ಪ್ರಿಪ್ರೇಷನನ್ನು ಮಾಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಒಟ್ಟಾರೆಯಾಗಿ ಒಂದು 4,000ಕ್ಕಿಂತ ಹೆಚ್ಚು ಹುದ್ದೆಗಳು ಬರೀ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ದಲ್ಲಿ ಇರತಕ್ಕಂಥದ್ದು ತುಂಬ ಒಂದು ಒಳ್ಳೆಯ ಸುದ್ದಿ. ಇನ್ನು ತಾವೆಲ್ಲರೂ ಕೂಡ ಸರ್ ಮಹಿಳಾ ಅಭ್ಯರ್ಥಿಗಳಿಗೆ ಯಾವ್ಯಾವ ಹುದ್ದೆಗಳು ಸಿಗ್ಬೋದು ಅಂತಂದರೆ ಕೆ ಎಸ್ ಆರ್ ಪಿಯಲ್ಲೂ ಕೂಡ ಮಹಿಳಾ ಅಭ್ಯರ್ಥಿಗಳಿಗೆ ಸಿಗುತ್ತೆ. ಇನ್ನು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲಲ್ಲೂ ಕೂಡ ಮಹಿಳಾ ಅಭ್ಯರ್ಥಿಗಳಿಗೆ ಸಿಗುತ್ತೆ. ಆದರೆ ಈ ಒಂದು ಸಿ ಆರ್ ಅಂತ ಏನಿದೆ, ಸಿಟಿ ಆರ್ಮ್ಡ್ ರಿಸರ್ವ್, ಅಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆಲ್ಲ, ಕೇವಲ ಅಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಅಪ್ಲಿಕೇಶನ್ ಹಾಕೋಕ್ಕೆ ಇರ್ತದೆ ಅಂತ ಹೇಳ್ತೀನಿ. ಸ್ನೇಹಿತರೆ, ಇದರ ಸಂಪೂರ್ಣ ಮಾಹಿತಿ ಏನಿದೆ ಅಂದರೆ ಯಾವೆಲ್ಲ ಹುದ್ದೆಗಳು ಕರೀತಾರೆ, ಯಾವೆಲ್ಲ ಹುದ್ದೆಗಳಿಗೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಸ್ಥಾನಗಳಿದ್ದಾವೆ ಇರ್ತಕ್ಕಂಥ ಸಂಪೂರ್ಣ ಮಾಹಿತಿನ ಆಫ್ಟರ್ ನೋಟಿಫಿಕೇಷನ್ ಆಗುತ್ತೆ. ಅಧಿಕೃತವಾಗಿ ನೋಟಿಫಿಕೇಷನ್ ಆದಮೇಲೆ ಆವಾಗ ಬೇಕಾದರೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ನೋಡೋಣ ಅಂತ ಹೇಳ್ತೀನಿ. ಸದ್ಯಕ್ಕೆ ಇರತಕ್ಕಂಥದ್ದು ಏನಪ್ಪ ಅಂದರೆ ಸ್ನೇಹಿತರೆ, ಕೆಲವೇ ದಿನಗಳು ಬಾಕಿ ಇರತಕ್ಕಂಥದ್ದು. ಅಂದರೆ ತಾವೆಲ್ಲರೂ ಕೂಡ ಕೇಳ್ಬೋದು, ಸರ್ ಯಾವಾಗ, ಇನ್ನೊಂದು ಪ್ರಶ್ನೆ ಎಲ್ಲವನ್ನು ಹೇಳಿರ್ತೀರಿ ಸರ್, ನೇಮಕಾತಿ ಯಾವಾಗ ಸರ್? ಸೊ ಕೊನೆಯದಾಗಿ ಬರ್ತಕ್ಕಂಥದ್ದು ಏನಪ್ಪ ಅಂದರೆ, ಸೊ ನೇಮಕಾತಿ ಯಾವಾಗ ಸರ್ ಅಂತ. ಸ್ನೇಹಿತರೆ, ಒಂದು ನೇಮಕಾತಿ ಒಂದು ದೃಷ್ಟಿಯಿಂದ ನಾವು ನೋಡೋದಾದರೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಅಂದರೆ ನೇಮಕಾತಿ ಕೆಲವೇ ದಿನಗಳಲ್ಲಾದರೂ ನೋಟಿಫಿಕೇಷನ್ ಆಗ್ಬೋದು, ಇಲ್ಲ ನೆಕ್ಸ್ಟ್ ಮಂತಲ್ಲಾದರೂ ಆಗ್ಬೋದು ಅಲ್ವಾ, ಅಥವಾ ಇನ್ನೊಂದು 15 ದಿನ ಬಿಟ್ಟಾದ್ರೂ ಆಗ್ಬೋದು. ಬಟ್ ಯಾವಾಗ ಆಗುತ್ತೆ ಏನಾಗುತ್ತೆ ಅಂತ ಇನ್ನೂ ಕೂಡ ಕನ್ಫರ್ಮ್ ಇಲ್ಲ. ಬಟ್ ಹಾಗೇ ಆಗುತ್ತೆ. ನಾನು ಅನಿಸಿದ ಮಟ್ಟ ಇನ್ನು ಮುಂದಿನ 2 ತಿಂಗಳ ಒಳಗಾಗಿ ನೋಟಿಫಿಕೇಷನ್ ಆಗುತ್ತೆ. ಯಾಕಂದರೆ ನೆಕ್ಸ್ಟ್ ಬರ್ತಕ್ಕಂಥ ಎಲೆಕ್ಷನ್ ಒಳಗಡೆಯಾಗಿ ನೇಮಕಾತಿ ಮಾಡಬೇಕಂತ ಏನಪ್ಪ ಅಂತಂದರೆ ಕರ್ನಾಟಕ ಸರ್ಕಾರ ಆಗಿರ್ಬೋದು ಮತ್ತು ಪೊಲೀಸ್ ಇಲಾಖೆ ರೆಡಿಯಾಗಿದೆ. ಬಟ್ ನೀವೇನು ಮಾಡಿ ಅಂತಂದರೆ, ಸೊ ಬಿ ಪ್ರಿಪೇರ್ ಆಗಿರಿ, ಯಾವುದೇ ರೀತಿಯಾದಂಥ ಭಯ ಬೇಡ. ನಿಮಗೋಸ್ಕರನೇ ಏನಪ್ಪ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂಬರುವಂಥ ಏನು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯ ಒಂದು ದೃಷ್ಟಿಯಿಂದ ಒಂದು 90 ಡೇಸ್ ಸ್ಟ್ರಾಟಜಿ ವಿಡಿಯೋನು ಕೂಡ ಮಾಡ್ತೀನಿ. ಸೊ ಒಂದು 90 ಡೇಸ್ ಅಲ್ಲಿ ನಾವು ಯಾವ ರೀತಿಯಾಗಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ಗೆ ನಾವು ಪ್ರಿಪ್ರೇಷನನ್ನು ಮಾಡಬೇಕು, ಸಿಲೆಬಸ್ಸನ್ನು ಯಾವ ರೀತಿ ಕವರ್ ಮಾಡಬೇಕು, ಮತ್ತು ಕ್ವಶನ್ ಪೇಪರನ್ನು ಯಾವ ರೀತಿ ಕವರ್ ಮಾಡಬೇಕು, ಮತ್ತು ಕರೆಂಟ್ ಅಫೇರ್ಸನ್ನು ಎಷ್ಟು ತಿಂಗಳ ಒಂದು ಕರೆಂಟ್ ಅಫೇರ್ಸನ್ನು ಓದಬೇಕು, ಎಲ್ಲವೂ ಕೂಡ ಒಂದು ಮುಂಬರುವಂಥ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ದೃಷ್ಟಿಯಿಂದ ನಿಮಗೆ ಅನುಕೂಲವಾಗಲಿ ಅಂತ ಬೇಕಾದ್ರೆ 90 ಡೇಸ್ ಒಂದು ಸ್ಟ್ರಾಟಜಿಯನ್ನು ಕೂಡ ಮಾಡಿ ಹಾಕ್ತೀನಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಯಾರು ಕೂಡ ವರಿ ಆಗೋಕ್ಕೆ ಹೋಗಬೇಡಿ. ಇನ್ನೊಂದು ಕೆಲವೇ ದಿನಗಳಲ್ಲಿ ನೇಮಕಾತಿ ಆಗುತ್ತೆ. ನಾನು ಮೊದಲಿಂದನೂ ಹೇಳ್ಕೊತಾ ಬಂದಿದ್ದೆ, ದಯವಿಟ್ಟು ನೇಮಕಾತಿ ಆಗುತ್ತೆ, ಚೆನ್ನಾಗಿ ಓದಿ ಅಂತ. ಕೆಲವೊಂದಿಷ್ಟು ಜನ ಅದು ಓದ್ಕೊಳ್ತಾ ಬಂದಿದ್ದಾರೆ, ಅವ್ರೇನು ಪ್ರಾಬ್ಲಮ್ ಇಲ್ಲ. ಇನ್ನು ಕೆಲವೊಂದಿಷ್ಟು ಸಲ ನೇಮಕಾತಿ ಆಗೋದಿಲ್ಲ ಬಿಡ, ಮುಷ್ಟ ವರ್ಷ ಆಗುತ್ತೆ ಬಿಡು, ನೆಕ್ಸ್ಟ್ ವರ್ಷ ಆಗುತ್ತೆ ಬಿಡು ಅಂತ ಬಂದವರೇ ಜಾಸ್ತಿ ಜನ ಇದ್ದಾರೆ. ಸೊ ದಯವಿಟ್ಟು ಇನ್ಮೇಲೆ ನಿಮಗೂ ಕೂಡ ಅವಕಾಶ ಇದೆ. ಇನ್ಮೇಲಾದರೂ ಕೂಡ ಸರಿಯಾಗಿ ಬುಕ್ಗಳನ್ನ ತೆಗೆದು ಚೆನ್ನಾಗಿ ಪ್ರಿಪ್ರೇಷನ್ನ ಮಾಡಿ, ಹಳೆ ಕ್ವಶನ್ ಪೇಪರ್ಗಳನ್ನ ನೋಡಿಕೊಂಡು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದಾಗಲಿ ಖಂಡಿತವಾಗಿಯೂ ಮುಂಬರುವಂಥ ಏನು ನೇಮಕಾತಿಗಳಿದ್ದಾವೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗಳು, ಖಂಡಿತವಾಗ್ಲೂ ಅದರಲ್ಲಿ ಒಂದು ಹುದ್ದೆ ಮಾತ್ರ ಖಂಡಿತವಾಗಿ ನಿಮಗೆ ಸಿಗ್ತದೆ. ಆ ಒಂದು ಹುದ್ದೆ ನಿಮಗೆ ಸಿಗಲಿ ಅಂತ ನಾನು ಕೂಡ ಭಾವಿಸ್ತೀನಿ. ಸ್ನೇಹಿತರೆ, ಮುಂಬರುವಂಥ ಹುದ್ದೆಗಳಲ್ಲಿ ಅಥವಾ ಮುಂಬರುವಂಥ ವಿಡಿಯೋಗಳಲ್ಲಿ ಏನು 90 ಡೇಸ್ ಸ್ಟ್ರಾಟಜಿ ಪ್ಲ್ಯಾನ್ ಇದೆ, ಸೊ ಅದನ್ನು ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ, ಇದಿಷ್ಟು ಏನಪ್ಪ ಅಂದರೆ ಈ ಒಂದು ವಿಡಿಯೋ ಆಗಿರ್ತದೆ. ಏನಪ್ಪ ಅಂದರೆ ಹಲವಾರು ಅಂದರೆ ಸಾವಿರಾರು ಹುದ್ದೆಗಳು ಖಾಲಿದ್ದಾವೆ, ಚೆನ್ನಾಗಿರ್ತಕ್ಕಂಥ ಪ್ರಿಪ್ರೇಷನನ್ನು ಮಾಡಿ ಅಂತ ಹೇಳೋದು ಮಾತ್ರ ನನ್ನ ಕೈಲಿ ಮಾತ್ರ ಸಾಧ್ಯ. ಯಾಕಂದರೆ ಎಕ್ಸಾಮನ್ನು ಬರೆಯೋರು ನೀವೇ, ಓದೋರು ನೀವೇ, ನಮ್ಮ ಕೈಲಿ ಜಸ್ಟ್ ಮಾರ್ಗದರ್ಶನ ಮಾತ್ರ ಇರುತ್ತೆ. ಸೊ ಸಾಧ್ಯವಾದಷ್ಟು ಚೆನ್ನಾಗಿ ಓದಿ ನಿಮ್ಮ 100% ಪ್ರಯತ್ನವನ್ನು ತಾವುಗಳು ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಆದಷ್ಟು ಯಾರು ಪೊಲೀಸ್ ಇಲಾಖೆ ಆಗಲಿ ಪೊಲೀಸ್ ಇಲಾಖೆಗೆ ಬಂದು
ಕಕ್ಕೆನ ಧರಿಸ್ಬೇಕು ಅಂತ ಏನು ಪ್ಲ್ಯಾನನ್ನು ಮಾಡ್ಕೊಂಡಿರಿ ಅಪ್ಕಮಿಂಗ್ 2026 ಒಳಗೆ ನಿಮ್ಮ ಕನಸು ನನಸಾಗುತ್ತೆ. ಸೊ ಅದಕ್ಕಾಗಿ ನೀವು ಮಾಡಬೇಕಾದಷ್ಟೇ ಈಗಿಂದನೇ ನಿಮ್ಮ ಒಂದು 100% ಪ್ರಯತ್ನವನ್ನು ಮಾಡಿ ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಇಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸ್ತಕ್ಕಂಥ ತಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.